ಹಾಗೆ ಹಣ್ಣು ಕಾಯಿ ತರುವವರು ನಾಮವು ಭವಬಂಧನ ಬಿಡಿಸುವುದು ಎಂದು ವೇದಂತಡು ಮತ್ತು ಸಮುದ್ರದಲ್ಲಿ ಸ್ನಾನ ಮಾಡುವ ಭಕ್ತಾದಿಗಳ ಗಮನಕ್ಕೆ ಬೆಳ್ಳಿ ರಥವನ್ನು ನಿರ್ಮಿಸುತ್ತಿದ್ದಾರೆ. ದೇವಸ್ಥಾನದ ಅಧ್ಯಕ್ಷರು ಹಾಗೂ ದೇವಸ್ಥಾನ ಸಮಿತಿ ವತಿಯಿಂದ ಶ್ರೀ ಒಂದು ಡೆಬಿಟ್ ಕಾರ್ಡ್ ಹಾಗೂ ಬೈಕ್ ಸಿಗುತ್ತದೆ. ಯಾರದಾದ್ರೂ ಭಕ್ತಾದಿಗಳಿಗಳಾದ್ರೆ ತಾವು ತಮ್ಮ ಗುರುತನ್ನು ಹೇಳಿ ತೆಗೆದುಕೊಂಡು ಹೋಗ್ಬೋದು. అయితే ఏతుందో అనిపించదు ఏతి ఇటు అనిపించదు సాధారణ 4 గంటలు
ಗೊತ್ತಿದ್ದನಂತೆ ಬಸ್ಸು ಚಂಡಿ ಹಬ್ಬ ಅವರ ಹೆಸರನ್ನು ನೋಂದಾಯಿಸಿಕೊಂಡು ಅವರು ಖಾಲಿ ಇರುವ ಕೌಂಟರ್ಗೆ ಹೋಗಿ ತಮ್ಮ ಸೇವಾ ರಸೀದಿಯನ್ನು ಮಾಡಿಸಿಕೊಳ್ಳಿ. ಅಂದದ ಪೂಜೆಯ ಕೈಗೊಂಡು ಸೂರ ತರುವ ದೇವಾ ಶೋಭಾನೆ. ಹಣ್ಣುಕಾಯಿ ತಂದವರು ದೇವಸ್ಥಾನದ ಎಡಬದಿಯಲ್ಲಿ ಹಣ್ಣುಕಾಯಿ ಇದು ವಿಶೇಷವಾದಂಥ ಒಂದು ಸ್ಥಳ. ನದಿ ಹಾಗೂ ಸಮುದ್ರದ ಮಧ್ಯದಲ್ಲಿರುವಂಥ ವಿಷ್ಣು, ವರ ಹಾಗೂ ನಾರಸಿಂಹ ದೇವರ ಸ್ಥಾನವಾಗಿದೆ. ಇಲ್ಲಿ ವರ್ಷಕ್ಕೊಮ್ಮೆ ವಿಶೇಷವಾದಂಥ ಒಂದು ಜಾತ್ರೆ. ಇಲ್ಲಿ ಮಳೆ ದೇವರು ಅಂತ ಹೆಸರು. ಮಳೆ ಬೇಕಾದರೆ ನಾವು ಬೇಡ್ಕೊಂಡಾಗ ಮಳೆ ಬರ್ತದೆ, ಬೇಡ ಅಂತ ಹೇಳಿದಾಗ ಆ ದೇವರು ಮಳೆಯನ್ನು ನಿಲ್ಲಿಸ್ತಾನೆ. ಅಂಥ ಒಂದು ಶಕ್ತಿ ಇರುವಂಥ ದೇವರು. ಅಲ್ಲದೆ ಭೂವರ ಸ್ವಾಮಿ ದೇವರು ಅಂತ ಹೇಳ್ತಾರೆ. ಅಂದರೆ ಭೂಮಿ ವಿಚಾರದಲ್ಲಿ ಯಾರಿಗಾದ್ರು ತೊಂದರೆ ಇದ್ದರೆ ಈ ಸ್ಥಳದಲ್ಲಿ ಬಂದು ನಂಬಿಕೊಂಡು ಭಕ್ತಾದಿಗಳು ಬೇಡಿಕೊಂಡಾಗ ಆ ಸ್ಥಳದಲ್ಲಿರುವಂಥ ದೋಷಗಳು ಹೋಗಿ ಹಾಗೂ ವ್ಯವಹಾರ ಮಾಡುವಂಥವರು, ರಿಯಲ್ ಎಸ್ಟೇಟ್ ಅಂತ ನಾವು ಹೇಳ್ತೇವೆ, ಅವರು ಸಮೇತ ಇಲ್ಲಿ ಬಂದು ಈ ಸ್ವಾಮಿಯನ್ನು ಬೇಡ್ಕೊಂಡಾಗ ಆ ವರಹ ಸ್ವಾಮಿ ನಡೆಸಿಕೊಟ್ಟಿದ್ದಾನೆ. ಹಾಗೆ
ಇನ್ನು ಆರೋಗ್ಯಕ್ಕೋಸ್ಕರ ಬಹುಶಃ ವರಹಸ್ವಾಮಿಯ ತೀರ್ಥವನ್ನು ಸ್ವೀಕಾರ ಮಾಡಿದವರು ಆರೋಗ್ಯದಲ್ಲಿ ಒಳ್ಳೆಯದಾದನ್ನು ನಾವು ಕಣ್ಣಾರೆ ನೋಡಿದ್ದೇವೆ. ಅಲ್ಲದೆ ಮಂಗಳ ಕಾರ್ಯಗಳು, ಮದುವೆ, ಇಂತಹ ಸಂದರ್ಭಗಳಲ್ಲಿ ಮಕ್ಕಳಿಗೆ ಮದುವೆ ಆಗದಿದ್ದಾಗ ಇಲ್ಲಿ ಬಂದು ಬೇಡಿಕೊಂಡಾಗ ಮದುವೆ ಆದಂಥದ್ದು. ಬಹುಶಃ ಇಲ್ಲಿ ಕೆಲವು ದಿನ ಇಲ್ಲಿ ಪ್ರಸಾದ ನೋಡುವಂಥದ್ದು ಇಲ್ಲಿ ನಡೀತಾ ಇದೆ. ಬಹುಶಃ ಇದು ವಿಶೇಷವಾದಂಥ ಎಲ್ಲ ಸಂಕಷ್ಟಗಳಿಗೆ ಒಂದೇ ಮದ್ದು ಅಂತ ಹೇಳಿದಾಗೆ ಆ ವರಹಸ್ವಾಮಿ ಎಲ್ಲರನ್ನ ರಕ್ಷಣೆ ಮಾಡಿದ್ದಾನೆ. ಬಹುಶಃ ಇಡೀ ನಮ್ಮ ಭೂಮಂಡಲವನ್ನು ರಕ್ಷಣೆ ಮಾಡುವಂಥ ವರಹಸ್ವಾಮಿ ಬಹುಶಃ ಮಾರಸ್ವಾಮಿಯನ್ನು ಬೇರೆ ಬೇರೆ ಕಡೆಯಲ್ಲಿ ಮಳೆಯಲ್ಲಿ ಅನಾಹುತ ಆದರೂ ಸಮೇತ ಆ ಸಮುದ್ರ ಮತ್ತು ನದಿಯ ಮಧ್ಯದಲ್ಲಿದ್ದರೂ ಸಮೇತ ಜನರಿಗೆ ಯಾವುದೇ ತೊಂದರೆ ಇಲ್ಲದೆ ಇಡೀ ನಮ್ಮ ಈ ಒಂದು ಸ್ಥಾನವನ್ನು ರಕ್ಷಣೆ ಮಾಡಿದ್ದಾನೆ. ಬಹುಶಃ ಇವತ್ತು ಲಕ್ಷಗಟ್ಟಲೆ ಜನ ಬರಲಿಕ್ಕೆ ಕಾರಣ ಆ ವರಹಸ್ವಾಮಿಯ ದರ್ಶನ ಮಾಡಿ ನಾವು ಪುನೀತರಾಗಿದ್ದೇವೆ ಎನ್ನುವಂಥ ಭಾವನೆಯಲ್ಲಿ ಬಂದಿದ್ದಾರೆ. ಬಹುಶಃ ಭಕ್ತರು ಏನು ಬೇಡಿಕೊಳ್ತಾರೆ ಅದೆಲ್ಲ ಆ ವರಹಸ್ವಾಮಿ ನಡೆಸಿಕೊಡ್ಲಿ ಅಂತ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಶ್ರೀ ವರಹಸ್ವಾಮಿಯ ನಮಃ. ಮರವಂತೆಯ ವಿಶೇಷವಾದಂಥ ಒಂದು ನದಿ ಹಾಗೂ ಸಮುದ್ರದ ಮಧ್ಯೆ ಇರುವಂತಹ ಈ ಒಂದು ವರಹಸ್ವಾಮಿ ದೇವಸ್ಥಾನ ಇವತ್ತು ಕರ್ಕಾಟಕ ಅಮಾವಾಸ್ಯೆ ಜಾತ್ರೆ ವಿಜೃಂಭಣೆಯಲ್ಲಿ ನಡೆದಿದೆ. ಲಕ್ಷಗಟ್ಟಲೆ ಜನ ಇವತ್ತು ಬಂದು ಶ್ರೀದೇವರ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಹೋಗಿದ್ದಾರೆ. ಹಾಗೆ ಸಾಧಾರಣ ಒಂದು 60ರಿಂದ 70 ಸಾವಿರಕ್ಕಿಂತ ಹೆಚ್ಚು ಜನ ಇವತ್ತು ಪ್ರಸಾದ ಊಟವನ್ನು ಸ್ವೀಕಾರ ಮಾಡಿದ್ದಾರೆ. ಚಿತ್ರಾನ್ನ ಮತ್ತು ಪಾಯಸ ಇವತ್ತು ಸೇವೆಯನ್ನು ಕೊಟ್ಟಿದ್ದೇವೆ, ಅದನ್ನು ಸ್ವೀಕಾರ ಮಾಡಿದ್ದಾನೆ. ಒಂದು ವಿಜೃಂಭಣೆಯಲ್ಲಿ ಶಾಂತ ರೀತಿಯಲ್ಲಿ ಈ ಒಂದು ಸಭೆ ಹಾಗೂ ಈ ಒಂದು ಜಾತ್ರೆ ನಡೆದಿದೆ. ಈ ಭಕ್ತಾದಿಗಳಿಗೆ ನಾನು ದೇವಸ್ಥಾನದ ಪರವಾಗಿ ಎಲ್ಲರಿಗೂ ನಾನು ಈ ಸಮಯದಲ್ಲಿ ನಾನು ಧನ್ಯವಾದವನ್ನು ಸಮರ್ಪಡಿಸುತ್ತೇನೆ.